ಕತೆಗಳನ್ನು ಕೇಳೋ ಆಸೆ ಇದ್ದರೆ, ನನ್ನ ಜೊತೆ ಓದೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಭಾವ. ಪ್ರತಿ ಕಥೆಯಲ್ಲೂ ಒಂದು ಭಾವನೆ ಇದೆ. ಈಗ ಮುಂದೆ ಏನು ಯೋಚನೆ ಮಾಡಿದೀಯಾ? ಕೇಳಿದರು ಸರಸ್ವತಿಯವರು ಮಗನಿಗೆ. ಮಗಳ ಜೀವನ ಹೀಗಾಯಿತಲ್ಲ ಎಂಬ ಬೇಸರದಿಂದ ತಮ್ಮ ತಾಯಿಯನ್ನು ಕರೆಯಿಸಿದ್ದರು ವರ್ಧನ್. ಆ ದಿನ ಬೆಳಗ್ಗೆಯೇ ಅವರನ್ನು ಕೂರಿಸಿ ನಡೆದಿದ್ದ ಎಲ್ಲವನ್ನೂ ಹೇಳಿದ್ದಳು ಯಶಸ್ವಿನಿ. ದಳಪತಿ ಕೂಡ ಬೆಳಗ್ಗೆಯೇ ಬಂದಿದ್ದ ಅಲ್ಲಿಗೆ. ವರ್ಧನ್ರವರೇ ಕರೆಯಿಸಿದ್ದರು ಅವನನ್ನು. ಅಚ್ಚರಿ ಅವನಿಗೂ. ಹೀಗೆಲ್ಲ ಆಗಿದ್ದನ್ನು ಕೇಳಿ. ಏನೂ ಗೊತ್ತಾಗ್ತಿಲ್ಲ ಅಮ್ಮ. ಈ ನಿನ್ನ ಮೊಮ್ಮಗಳು ಅವನೇ ನನ್ನ ಗಂಡ ಅಂತಿದ್ದಾಳೆ. ಈ ಜನ್ಮದಲ್ಲಿ ಆ ಅಭಿರಾಮ್ ನನ್ನ ಅಳಿ ಆಗೋದಕ್ಕೆ ಸಾಧ್ಯ ಇಲ್ಲ. ಸಿಡುಕಿದರು ಕೋಪದಿಂದ. ಬಾಲ ಸುಟ್ಟ ಬೆಕ್ಕಿನಂತೆ ಓಡಾಡುತ್ತಿದ್ದರವರು ಅತ್ತಿಂದಿತ್ತ. ಆಗಲೇ ನಿನ್ನ ಅಳಿಯ ಆಗಿದ್ದಾನೆ, ಇನ್ನೇನು ನಿನ್ನ ಈ ಹಾರಾಟ ಎಂದರು ಅಜ್ಜಿ. ಅದನ್ನು ಹೇಳಿದ್ರೆ ಅರ್ಥ ಮಾಡ್ಕೋತಿಲ್ಲ ಅಜ್ಜಿ ಎಂದ ಯಶಸ್ವಿನಿ ನಿರಾಳವಾಗಿಯೇ ಇದ್ದಳು. ಯಶು, ಮುಂದೆ ಏನು ಅಂತ ನೀನಾದರೂ ಯೋಚನೆ ಮಾಡಿದೀಯಾ? ಕೇಳಿದರು ಮೊಮ್ಮಗಳನ್ನು. ಇಲ್ಲ ಅಜ್ಜಿ, ಅಭಿಗೆ ನನ್ನನ್ನು ಕಂಡ್ರೇ ಕೋಪ. ಭಾರ್ಗವ್ ಸರ್ ಜೊತೆನೇ ಮಾತಾಡಬೇಕು ಎಂದಳು. ಅವನ ಜೊತೆ ನೀನು ಮಾತಾಡೋ ಹಾಗಿಲ್ಲ ಯಶು ಎಂದರು ವರ್ಧನ್ ಬೆರಳು ತೋರಿಸುತ್ತಾ. ಮತ್ತೆ ಏನು ಮಾಡ್ತೀಯೋ? ಮಗಳ ಕೊರಳಿಗೆ ತಾಳಿ ಬಿದ್ದಿರೋದು, ಅದನ್ನು ತೆಗೆದು ಹಾಕೋಕ್ಕಾಗುತ್ತಾ? ಸ್ವಲ್ಪ ಬುದ್ಧಿ ಉಪಯೋಗಿಸು ವರ್ಧನ್. ಬರೀ ಕೋಪ ದ್ವೇಷ ಅನ್ಬೇಡ ಎಂದ ಅಜ್ಜಿ ಮೇಲೆದ್ದು ಕೋಣೆಯತ್ತ ನಡೆದರೆ ಯಶಸ್ವಿನಿ ಅವರ ಜೊತೆಯೇ ಹೋದಳು. ವರ್ಧನ್ನರು ದುಮುಗುಡುತ್ತಾ ಕುಳಿತರು. ಸರ್, ಮೊದಲು ನೀವು ಸಮಾಧಾನ ಮಾಡ್ಕೊಳ್ಳಿ ಎಂದ ದಳಪತಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ದಳಪತಿ? ಮಗಳು ನನ್ನ ಶತ್ರುವಿನ ಪರವಾಗಿ ನಿಂತಿದ್ದಾಳೆ, ಅವ್ರ ಕುಟುಂಬಕ್ಕೆ ಸೇರಿದ್ದಾಳೆ. ಈಗ ಹೇಗಾಗ್ತಿದೆ ಗೊತ್ತಾ ನನಗೆ ಎಂದರು ಕೈ ಹಿಸುಕಿಕೊಳ್ಳುತ್ತಾ. ಸಮಾಧಾನವೇ ಇಲ್ಲ ಅವರಿಗೆ. ಇದೆಲ್ಲ ನಡೆದಾಗಿನಿಂದ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರೆ ಸರ್ ಎಂದ ದಳಪತಿ ಕೆಟ್ಟ ಹುಳ. ಅಂದರೆ? ಹುಬ್ಬು ಗಂಟಿಕ್ಕಿ ಕೇಳಿದರು ಅವನತ್ತ ನೋಟ ಹರಸಿ. ಅಂದರೆ ನಮ್ಮ ಶತ್ರು ಮನೆಯಲ್ಲಿ ನಮ್ಮ ಕಡೆಯಿಂದ ಒಬ್ಬರಿದ್ರೆ ನಮಗೆ ಲಾಭ ಅಲ್ವಾ ಸರ್ ಎಂದ. ಎರಡೂ ಕಡೆಯೂ ತನ್ನ ಬೇಡೆ ಬೇಯಿಸುವವ ಇವ. ಏನು ಹೇಳ್ತಿದ್ಯಾ ದಳಪತಿ ನೀನು? ಅರ್ಥ ಆಗೋ ಥರ ಹೇಳು ಎಂದರು ವರ್ಧನ್ ಅವನ ಉಪಾಯ ಅರಿಯದೆ. ಯಶಸ್ವಿನಿ ಕೋಣೆಗೆ ಹೋಗಿರುವುದನ್ನು ನೋಡಿ ಒಮ್ಮೆ ಖಾತ್ರಿಪಡಿಸಿಕೊಂಡವ. ಭಾರ್ಗವ್ ನಮ್ಮ ಶತ್ರು ಸರ್. ಅವನ ವಿರುದ್ಧ ನಾವು ಏನೇ ಮಾಡಿದ್ರೂ ಅದು ನಮಗೆ ಉಲ್ಟಾ ಆಗ್ತಿದೆ ಇಲ್ಲಿವರೆಗೂ. ಅದೇ ನಿಮ್ಮ ಮಗಳು ಆ ಮನೆಯಲ್ಲಿದ್ದು ನಮಗೆ ಭಾರ್ಗವನ ಮಾಹಿತಿ ಕೊಡ್ತಿದ್ರೆ ಲಾಭ ನಮಗೆ ಅಲ್ವಾ ಸರ್? ನಿಮ್ಮ ಮಗಳನ್ನು ಆ ಮನೆ ಸೊಸೆಯಾಗಿ ಕಳಿಸಿ ಬೀಗ್ರ ಮನೆ ಅನ್ನೋ ನೆಪದಲ್ಲಿ ಹೋಗಿ ಬರೋದು ಮಾಡ್ತೀರಿ. ಹೇಗಾದರೂ ಮಾಡಿ ನಿಮ್ಮ ಮಗಳಿಂದ ಅವ್ರ ಕುಟುಂಬದ ವಿಷಯ ತಿಳ್ಕೊಳ್ಳೋಣ. ಆಮೇಲೆ ಆ ಕುಟುಂಬನ ಛಿದ್ರ ಮಾಡೋಣ. ಅಲ್ಲದೆ ನಮಗೆ ಇನ್ನೊಂದು ಅಡ್ವಾಂಟೇಜ್ ಇರೋದು, ಅಭಿ ಭಾರ್ಗವ್ ಥರನೇ ಇರೋದು. ಹೇಗಿದ್ರೂ ಅವನು ನಿಮ್ಮ ಅಳಿಯ ಆಗ್ತಾನೆ. ಅವನನ್ನು ನಿಧಾನವಾಗಿ ನಮ್ಮ ಪರವಾಗಿ ಮಾಡಿಕೊಂಡು ಭಾರ್ಗವನ ವಿರುದ್ಧ ನಿಲ್ಲಿಸೋಣ. ಜನ ತಂದೆ ಮಗನ ಮಧ್ಯೆ ಮಗನನ್ನು ಅರಸ್ಕೊಂಡ್ರೆ ನಮ್ಮ ರಾಜ್ಯ ಸರ್ ಈ ಮೈಸೂರಿನಲ್ಲಿ ಎಂದವನದ್ದು ನರಿ ಬುದ್ಧಿ. ಈಗವನ ಉಪಾಯ ಕೇಳಿ ಕ್ಷಣ ಯೋಚಿಸಿದ ವರ್ಧನ್ರವರು, ನೀನು ಹೇಳೋ ಮಾತು ಸರಿಯಾಗಿದೆ ದಳಪತಿ, ಆದರೆ ಈಗ ಮುಂದೆ ಏನು ಮಾಡೋದು ಅಂತ ಎಂದರು ಕೈಬೆರಳುಗಳನ್ನು ಸವರುತ್ತಾ ಕುಳಿತು. ಏನಿಲ್ಲ ಸರ್, ಶರ್ಮಾ ಮನೆ ಸೊಸೆಯನ್ನು ಅವರಿಗೆ ಒಪ್ಪಿಸಿ ಅಷ್ಟೇ ಎಂದ. ಇದನ್ನೆಲ್ಲ ಹೆಣಿತೀನಿ ದಳಪತಿ. ನನ್ನ ಮಗಳನ್ನು ನನ್ನ ವಿರುದ್ಧನೇ ನಿಲ್ಲಿಸೋದಕ್ಕೆ ನೋಡ್ತಿದ್ದಾನೆ ಅಲ್ವಾ ಆ ಭಾರ್ಗವ್. ಈಗ ನನ್ನ ಮಗಳನ್ನೇ ಮುಂದಿಟ್ಕೊಂಡು ಅವನಿಗೆ ಬುದ್ಧಿ ಕಲಿಸ್ತೀನಿ. ಅವನ ಹೆಸರು ಈ ಊರಲ್ಲಿ ನಾಶ ಆಗಬೇಕು, ಶರ್ಮಾ ಕುಟುಂಬ ಛಿದ್ರ ಆಗಬೇಕು. ಹಾಗೆ ಮಾಡ್ತೀನಿ ಎಂದ ವರ್ಧನ್ರವರು ಸಿಡಿಯುವ ಮದ್ದಾದರು. ಈಗ ಕಿಶೋರ್ಗೆ ಕರೆ ಮಾಡಿ ಹಿಂದಿನ 2 ದಿನದ ಯಶಸ್ವಿನಿಯ ಫೋನಿನ ಕರೆಗಳ ಪಟ್ಟಿ ಕೊಟ್ಟಿದ್ದ ಅಭಿರಾಮ್ಗೆ. ಅದರಲ್ಲಿ ಅನುಮಾನ ಬರುವಂಥದ್ದೇನೂ ಅವನಿಗೆ ಕಾಣಲಿಲ್ಲ. ತನ್ನನ್ನು ಬಿಟ್ಟರೆ ಅವಳ ತಂದೆ ಅಜ್ಜಿಗೆ ಕರೆ ಹೋಗಿತ್ತಷ್ಟೇ. ಬಿಟ್ಟರೆ ಅವಳ ಗೆಳತಿ ದೀಪ್ತಿಗೆ ಕರೆ ಮಾಡಿದ್ದಳು. ಇದರಿಂದ ಏನೂ ಗೊತ್ತಾಗದಿದ್ದಾಗ ಲೊಕೇಶನ್ ಚೆಕ್ ಮಾಡಿಸಿ ಕೇಳಿದ. ಈ ನಂಬರ್ ಜೊತೆ ಮತ್ತೆ ಬೇರೆಯ ನಂಬರ್ ಯಾವುದಾದರೂ ಇರುವುದೇನೋ ಎಂದು ಕೂಡ ವಿಚಾರಿಸಿದ. ಏನೂ ಸುಳಿವು ದೊರೆಯಲಿಲ್ಲ. ಇನ್ನೂ ಅವಳನ್ನು ಕಿಡ್ನ್ಯಾಪ್ ಮಾಡಿದ ರಸ್ತೆಗೆ ಹೋಗಿ ಸುತ್ತಮುತ್ತಲೂ ಎಲ್ಲಾದರೂ ಕ್ಯಾಮರಾ ಇರುವುದೇನೋ ಎಂದು ನೋಡಿದ. ಹೆಚ್ಚು ಅಂಗಡಿಗಳಿರದ ರಸ್ತೆ ಅದು. ಅಲ್ಲಿ ಯಾವ ಕ್ಯಾಮರಾ ಇರಲಿಲ್ಲ. ಇಷ್ಟಲ್ಲದೆ ತನ್ನನ್ನು ಕರೆದಿದ್ದ ಗೋಡಂಗೆ ಹೋಗಿ ನೋಡಿದ.
ಅಲ್ಲಿ ಹಿಂದಿನ ದಿನವಿದ್ದ ಸ್ಥಿತಿಯೇ ಇತ್ತು. ಆ ಗೋಡಂ ಯಾರದ್ದೆಂದು ತಿಳಿದು ಅವರನ್ನು ವಿಚಾರಿಸಿದ. ಅದು ಹಾಳು ಬಿದ್ದಿದೆ ಎಂದರವರು. ಹೀಗೆ ಒಂದು ಬಿಟ್ಟು ಮತ್ತೊಂದು ರೀತಿಯಲ್ಲಿ ಹುಡುಕಿ ತನಿಖೆ ಮಾಡಿದರೂ ಯಶಸ್ವಿನಿಯ ವಿರುದ್ಧ ಒಂದು ಸುಳಿವು ಕೂಡ ಸಿಗಲಿಲ್ಲ ಅವನಿಗೆ. ತಪ್ಪು ಅವಳು ಮಾಡಿಲ್ಲವೆಂದ ಮೇಲೆ ಸುಳಿವಾದರೂ ಹೇಗೆ ಸಿಗುವುದು? ಮಧ್ಯಾಹ್ನ ಊಟದ ಹೊತ್ತಿಗೆ ಸೋತು ಹೋಗಿದ್ದ ಅಭಿರಾಮ್ ಭಾರ್ಗವ್ ಶರ್ಮಾ. ಛೇ, ಆ ರಾಕ್ಷಸಿ ಬಗ್ಗೆ ಒಂದು ಸುಳಿವು ಸಿಗಲಿಲ್ವಲ್ಲ. ಅಷ್ಟು ಚಾಣಾಕ್ಷನ ಅವಳು. ಏನು ಕ್ಲೂ ಬಿಡದೆ ಇಷ್ಟು ನೀಟಾಗಿ ಕೆಲಸ ಮಾಡೋಕ್ಕೆ ಹೇಗೆ ಸಾಧ್ಯ? ಅಥವಾ ಕಣ್ಮುಂದಿರೋ ಸುಳಿವು ನನಗೆ ಸಿಗ್ತಿಲ್ವಾ ಎಂದುಕೊಳ್ಳುತ್ತಾ ಮನೆಗೆ ಹೋಗುವ ರಸ್ತೆಯಲ್ಲಿ ನಿಂತಿದ್ದ. ತಲೆ ಕೆಟ್ಟು ಹೋಗಿತ್ತವನಿಗೆ. ಬೆಳಗ್ಗೆಯಿಂದ ಎಲ್ಲದಕ್ಕೂ ತಾನೇ ಓಡಾಡಿಕೊಂಡು ಯಶಸ್ವಿನಿಯೇ ಇದನ್ನೆಲ್ಲ ಮಾಡಿರುವಳೆಂದು ಅವನಿಗೆ ಒಂದು ಸಣ್ಣ ಸುಳಿವು ಸಿಕ್ಕರೂ ಎಲ್ಲವನ್ನು ಕೆದಕಿ ತೆಗೆಯುವೆ ಎನ್ನುತ್ತಿದ್ದವನ ನಂಬಿಕೆ ಆಗಲೇ ನೆಲ ಕಚ್ಚಿತ್ತು. ಏನೂ ಮಾಡದಾದ ನಿಂತು. ಅದೇ ಸಮಯಕ್ಕೆ ರಿಂಗಾದ ಫೋನ್ ನೋಡಿ ರಿಸೀವ್ ಮಾಡಿದವ. ಹೇಳು ಅಥರ್ ಎಂದ. ಅಣ್ಣ, ಏನಾದರೂ ಕ್ಲೂ ಸಿಕ್ತಾ ಕೇಳಿದ ಅಥರ್ ಇವನ ಯೋಚನೆಯಲ್ಲೇ ಇದ್ದ. ಇಲ್ಲ ಅಥರ್, ಏನೂ ಕ್ಲೂ ಸಿಗದೆ ಅಷ್ಟು ಜಾಣತನದಿಂದ ಕೆಲಸ ಮಾಡಿದಾಳೆ ಅವಳು ಎಂದವನಿಗೆ ಇನ್ನೂ ಅವಳ ಮೇಲೆಯೇ ಅನುಮಾನ. ನಾನು ಬರಲಾ ಅಣ್ಣ? ಎಲ್ಲಿದೆಯಾ ಈಗ? ಬೇಡ, ನಾನು ವೈಭವಿ ಹತ್ರ ಹೋಗ್ತಿದ್ದೀನಿ. ಅವಳ ಕೈ ಕಾಫಿ ಕುಡಿದ್ರೆ ಚೂರು ತಲೆನೋವು ಕಡಿಮೆ ಆಗುತ್ತೆ. ನೀನು ಬರೋದಾದರೆ ಅಲ್ಲಿಗೆ ಬಾ ಎಂದು ಕಾಲ್ ಕಟ್ ಮಾಡಿ ಕಾರ್ ಹತ್ತಿದ. ದಾರಿಯುದ್ದಕ್ಕೂ ಅವನಿಗೆ ಯೋಚನೆ ಇದ್ದದ್ದು ಯಶಸ್ವಿನಿಯ ಬಗ್ಗೆಯೇ. ಸಾರಿ ಅಥರ್, ಸಿಚುಯೇಷನ್ ಹೀಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನೀನು ತುಂಬ ಹೊತ್ತಿಂದ ಕಾಲ್ ಮೆಸೇಜ್ ಮಾಡಿಲ್ಲ ಅಂತ ನನಗೆ ಟೆನ್ಷನ್ ಆಗಿತ್ತು ಎಂದಳು ವೈಭವಿ ಮುಂದೆ ಕುಳಿತಿರುವ ಅಥರ್ವನ ಕೈ ಹಿಡಿದು. ಅವ ಮುನಿಸಿಕೊಂಡಿದ್ದ ಅವಳ ಮೇಲೆ. ಬೆಳಗ್ಗೆಯಿಂದ ಕರೆ ಕೂಡ ಮಾಡಿರಲಿಲ್ಲ. ಇನ್ನೂ ರಾತ್ರಿಗೆ ಅಕ್ಷಯ್ರವರಿಂದ ವಿಷಯ ತಿಳಿದಾಗ ಸಾರಿ ಎಂದು ಮೆಸೇಜ್ ಮಾಡಿದ್ದಳು ವೈಭವಿ. ಅವ ಉತ್ತರಿಸಲಿಲ್ಲವಷ್ಟೇ. ಈಗ ಅಭಿರಾಮ್ ಬರುವೆ ಎಂದಿದ್ದಕ್ಕೆ ಅವನಿಗಿಂತ ಮೊದಲೇ ಬಂದಿದ್ದ ಅಥರ್ ಅವಳ ಜೊತೆ ಮಾತನಾಡದೆ ಕುಳಿತಿದ್ದ. ಪ್ಲೀಸ್ ಅಥರ್, ಮಾತಾಡು. ನನಗೆ ಗೊತ್ತಿರಲಿಲ್ಲ ಹೀಗೆಲ್ಲ ಆಗಿದೆ ಅಂತ ಎಂದಳು ಮುಖ ಕಿವುಚಿ. ಗೊತ್ತಿಲ್ಲ ಅಂದರೆ ಗೊತ್ತಾಗೋವರೆಗೂ ಸುಮ್ಮನಿರಬೇಕು. ಅದ್ಬಿಟ್ಟು ಪದೇ ಪದೇ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಯಾಕೆ? ಒಂದು ಸರಿ ಕಾಲ್ ಕಟ್ ಮಾಡಿದ್ರೆ ಅರ್ಥ ಆಗೋದಿಲ್ವಾ? ಮುನಿಸಲ್ಲೇ ಕೇಳಿದ. ಸಾರಿ ಕೇಳಿದ್ನಲ್ಲ ಅಥರ್, ಪ್ಲೀಸ್ ಎಂದಳು ಬೇಡುವಂತೆ. ಅವ ಅವಳನ್ನೇ ನೋಡಿದ. ಸಾರಿ ಎಂದಳು ಮತ್ತೆ ಕಿವಿ ಹಿಡಿದು. ಇರಲಿ ಬಿಡು, ಆದರೆ ಈಗ ಆಗಿರೋ ಸಮಸ್ಯೆ ನೋಡು ವೈಭು. ಅಣ್ಣ ಒದ್ದಾಡೋದನ್ನು ನನಗೆ ನೋಡೋಕ್ಕಾಗ್ತಿಲ್ವೇ ಎಂದ ಬೇಸರದಿಂದ ಮುನಿಸು ಮರೆತು. ಅವ ವೈಭು ಎಂದರೂ ಮುನಿಸಿಕೊಳ್ಳದೆ ಅವನ ಪಕ್ಕದಲ್ಲಿ ಬಂದು ಕುಳಿತ ವೈಭವಿ. ನನಗೆ ಅರ್ಥ ಆಗುತ್ತೆ ಅಥರ್, ಬಟ್ ಭಾರ್ಗವ್ ಅಂಕಲ್ ಹೇಳ್ತಿರೋದು ಸರಿಯಾಗಿದೆ ಅಲ್ವಾ ಎಂದಳು. ಎಲ್ಲವನ್ನೂ ಕೇಳಿ ನೋಡಿದಾಗ ಭಾರ್ಗವರವರೇ ಸರಿ ಎನ್ನಿಸಿದ್ದರವಳಿಗೆ. ಆದರೆ ಅಣ್ಣನಿಗೆ ಆ ಯಶಸ್ವಿನಿನ ಕಂಡ್ರೆ ಆಗೋದಿಲ್ಲ ವೈಭು. ಕೋಪದಲ್ಲಿ ಸಿಡಿತಿದ್ದಾನೆ ಅವನು. ಅಭಿ ಬರಲಿ, ನಾನು ಒಂದ್ಸರಿ ಮಾತಾಡ್ತೀನಿ ಅವನ ಜೊತೆ. ಯಾರ ಮಾತು ಕೇಳೋಕೆ ತಯಾರಿಲ್ಲ ಅವನು. ನೋಡೋಣ ಅಥರ್, ಟ್ರೈ ಮಾಡ್ತೀನಿ ಎಂದಳು. ಅವನು ಈಗಲೂ ನಯನ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ವೈಭು. ಅವಳು ಸರಿಯಿಲ್ಲ, ಇವನಿಗೆ ಮೋಸ ಮಾಡಿ ಹೋಗಿದ್ದಾಳೆ ಅಂತ ಹೇಗೆ ಅರ್ಥ ಮಾಡಿಸೋದು? ಇವನೇ ಬೇಕು ಅನ್ನೋದಾಗಿದ್ರೆ ಅವತ್ತು ದೇಶ ಬಿಟ್ಟು ಹೋಗ್ತಿದ್ಲ ವೈಭು ಅವಳು. ಆ ಸ್ವಾರ್ಥಿ ಹುಡುಗಿನ ಕಾಯ್ಕೊಂಡು ಕುತ್ಕೊಂಡಿದ್ದಾನೆ ಇನ್ನೂ ಇವನು. ಕೋಪ ಅವನಿಗೆ ಅಭಿಯ ಮೇಲೆ. ಅದು ಅವನಿಗೆ ಅರ್ಥ ಆಗಬೇಕು ಅಲ್ವಾ ಅಥರು? ಆದರೆ ಒಂಥರ ನೋಡಿದ್ರೆ ಈಗ ಯಶಸ್ವಿನಿನ ಅಭಿ ಮದುವೆ ಆಗಿರೋದು ಒಳ್ಳೆಯದೇ ಆಯ್ತಲ್ಲ. ಯಾಕಂದರೆ ಆ ನಯನ ಮತ್ತೆ ಇವನ ಜೀವನದಲ್ಲಿ ಬರೋದಿಲ್ಲ. ಅದನ್ನೇ ಅಲ್ವಾ ಭಾರ್ಗವ್ ಅಂಕಲ್ ಹೇಳ್ತಿರೋದು ಎಂದಳು. ಹೌದು, ಆದರೆ ಆ ಯಶಸ್ವಿನಿ ಬದಲು ಬೇರೆ ಯಾರೇ ಆಗಿದ್ರೂ ಚೆನ್ನಾಗಿರ್ತಿತ್ತು. ಯಾಕಂದರೆ ಅಣ್ಣನಿಗೆ ಅವಳು ಇಷ್ಟ ಇಲ್ಲ ಅಂದರೆ ಮುಂದೆ ಇಷ್ಟ ಆಗಬಹುದು ಬಿಡು ಅಥರು. ಬೇಕಾದರೆ ನಾನು ನೀನು ಸಹಾಯ ಮಾಡೋಣ ಎಂದವಳ ಮನ ಈಗ ಯಶಸ್ವಿನಿಯತ್ತ ಮೆತ್ತಗಾಗಿತ್ತು. ನೀನೇನು ಯಶಸ್ವಿನಿ ಪರವಾಗಿ ಮಾತಾಡ್ತಿದ್ಯಾ? ನಿನಗೆ ಅವಳ ಮೇಲೆ ಕೋಪ ಇಲ್ವಾ ಕೇಳಿದ ಅವಳನ್ನೇ ನೋಡಿ. ಇಲ್ಲ ಅಥರು, ಅವಳನ್ನು ನೆನಪಿಸ್ಕೊಂಡ್ರೆ ಪಾಪ ಅನ್ನಿಸ್ತಿದೆ ನನಗೆ ಎಂದಳು. ಯಾಕೆ? ಅವಳು ಒಂದು ಹೆಣ್ಣು ಅಥರು. ಯಾವ ಹೆಣ್ಣು ಹೀಗೆ ಎಲ್ಲೋ ಕದ್ದು ಮುಚ್ಚಿ ಮದುವೆ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಮದುವೆ ಬಗ್ಗೆ ನೂರಾರು ಕನಸಿರುತ್ತೆ ಮನಸ್ಸಲ್ಲಿ. ಅಂಥದ್ರಲ್ಲಿ ಯಶಸ್ವಿನಿ ಈ ಥರ ಎಲ್ಲ ಮಾಡಿ ಮದುವೆ ಆಗ್ತಾಳ? ಅದರಲ್ಲೂ ಅಭಿನ ಕಂಡ್ರೆ ಅವಳಿಗೆ ಆಗೋದಿಲ್ಲ ಅಂತ ಗೊತ್ತಿದ್ರು ಇನ್ನೂ ಪ್ರಪೋಸ್ ಬೇರೆ ಮಾಡಿದಾಳೆ ಅಂತೀರಾ?
ಬೆಳಗ್ಗೆ ಪ್ರಪೋಸ್ ಮಾಡಿ ಸಂಜೆನೆ ಮದುವೆ ಆಗ್ಬಿಡ್ತಾಳ? ಅವಳು ಇದನ್ನೆಲ್ಲ ಮಾಡಿರೋದಿಲ್ಲ. ದ್ವೇಷ ಇದ್ರೂ ಯಾವ ಹೆಣ್ಣು ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿಯೋದಿಲ್ಲ ತನ್ನ ಮದುವೆ ವಿಷಯದಲ್ಲಿ. ಭಾರ್ಗವ್ ಅಂಕಲ್ನ ನಾನು ನಂಬ್ತೀನಿ. ಸೊ ಅವ್ರು ಹೇಳ್ತಿರೋದು ಸರಿಯಾಗಿದೆ. ಯಶಸ್ವಿನಿ ಇದನ್ನೆಲ್ಲ ಮಾಡಿರೋದಿಲ್ಲ. ತಾನು ಮೊದಲೆಲ್ಲ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದಾಳೆ ಅವಳು. ನಮ್ಮ ಫ್ರೆಂಡ್ಶಿಪ್ ಬೇಕು ಅಂತಲೂ ಹೇಳಿದಾಳೆ. ನನ್ನ ಹತ್ರನೂ ಮಾತಾಡಿದಾಳೆ. ಆಗಲೆಲ್ಲ ಅವಳ ಮೇಲೆ ಕೋಪ ಇತ್ತು, ಬಟ್ ಈಗ ಇಲ್ಲ. ಅವಳ ಸ್ಥಿತಿ ನೋಡಿ ನನಗೆ ಬೇಜಾರಾಗ್ತಿದೆ. ನಾಳೆ ಈ ವಿಷಯ ಊರಿಗೆ ಗೊತ್ತಾದರೆ ಅಭಿ ಬಗ್ಗೆ ಹೆಚ್ಚು ಮಾತಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಯಶಸ್ವಿನಿಗೆ ಎಲ್ಲರೂ ಪಾಪ ಅಂತಾರೆ. ಮುಂದೆ ಅವಳ ಜೀವನ ಹೇಗೆ ಅಂತ ಕೇಳ್ತಾರೆ. ಸೊ ಈ ವಿಷಯದಲ್ಲಿ ಭಾರ್ಗವ್ ಅಂಕಲ್ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಅಭಿ ಯಶಸ್ವಿನಿನ ಮದುವೆ ಆಗೋದೇ ರೈಟ್. ಮುಂದೆ ಇಬ್ಬರ ಮಧ್ಯೆ ಪ್ರೀತಿ ಆದರೂ ಆಗಬಹುದು. ಹೇಗಿದ್ರೂ ನಯನ ಅಭಿಗೆ ಸೂಟ್ ಆಗೋದಿಲ್ವಲ್ಲ. ತನಗೆ ಅರಿತಿದ್ದನ್ನು ಹೇಳಿದಳು. ಮತ್ತು ಇವಳು ಸೂಟ್ ಆಗ್ತಾಳೆ ಅನಿಸುತ್ತಾ ನಿನಗೆ? ಎಸ್, ಯಾಕಂದರೆ ಮೊದಲು ಅಭಿ ಜೊತೆ ಜಗಳ ಮಾಡ್ತಿದ್ದವಳು ಅವನ ಗುಣ ತಿಳಿದ ಮೇಲೆ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಬೆಂಗಳೂರಿಗೆ ಹೋಗದೆ ಇಲ್ಲೇ ಇದ್ದಾಳೆ. ನಮಗೂ ಅಭಿನ ಅರ್ಥ ಜೊತೆ ಇರೋರು ಬೇಕು. ತಮ್ಮ ಸ್ವಾರ್ಥ ನೋಡಿಕೊಂಡು ವಿದೇಶಕ್ಕೆ ಹಾರೋರಲ್ಲ ಎಂದಳು. ಏನೋ ನನಗೆ ಅರ್ಥ ಆಗ್ತಿಲ್ಲ ಎಂದಾಗ ಅಭಿ ಒಳ ಬಂದ. ಇಬ್ಬರೂ ಅವನತ್ತ ನೋಡಿದರು. ಏನು ಅರ್ಥ ಆಗ್ತಿಲ್ಲ ನಿನಗೆ ಕೇಳಿದ ಅಭಿ ಅವನೆದುರು ಕುಳಿತ. ಏನಿಲ್ಲ ಅಣ್ಣ ಎಂದ ವೈಭವಿ. ಹೇಳಿದ್ದನ್ನೆಲ್ಲ ಇವನ ಮುಂದೆ ಒದರಿದರೆ ಕೋಪಗೊಳ್ಳುವನೆಂದು. ಎದ್ದು ಅಭಿಯ ಪಕ್ಕದಲ್ಲಿ ಬಂದ ವೈಭವಿ ಅವನ ಕೈ ಹಿಡಿದು, ಆರ್ ಯು ಓಕೆ ಅಭಿ ಎಂದು ಕೇಳಿದಳು. ಏನು ಓಕೆ ಇಲ್ಲ ಭುವಿ. ಆ ಯಶಸ್ವಿನಿ ಬಗ್ಗೆ ಒಂದು ಸುಳಿವು ಸಿಗಲಿಲ್ಲ ಎಂದವನಿಗೆ ಅಸಮಾಧಾನ. ಮೇ ಬಿ ಭಾರ್ಗವ್ ಅಂಕಲ್ ಹೇಳೋ ಹಾಗೆ ಅವಳು ಇದನ್ನೆಲ್ಲ ಮಾಡಿಲ್ಲ ಅನಿಸುತ್ತೆ ಎಂದವಳು ಸಮಾಧಾನದಿಂದಲೇ ಅವನಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದಳು. ಕೋಪದ ಮುಸುಕು ಹೊದ್ದವನಿಗೆ ಅರ್ಥವಾಗುವುದೇ ಅವಳ ಮಾತು. ಇಲ್ಲ ವೈಭವಿ, ಅವಳಿಗೆ ನನ್ನನ್ನು ಕಂಡ್ರೆ ಆಗೋದಿಲ್ಲ. ನನ್ನ ಕುಟುಂಬದ ವಿರುದ್ಧ ಅವಳ ಅಪ್ಪ ಇದ್ದಾನೆ. ಇವಳು ಅದೇ ಥರ ಮಾತಾಡಿದ್ಲು. ತೊಂದರೆ ಕೊಡ್ತೀನಿ, ನಿಮ್ಮ ಆಳ್ವಿಕೆ ನಿಲ್ಲಿಸ್ತೀನಿ ಅಂದಿದ್ಲು. ಸೊ ಈ ಫ್ರೆಂಡ್ಶಿಪ್ ಲವ್ ಅನ್ನೋದೆಲ್ಲ ನಾಟಕ. ನಮ್ಮ ಫ್ಯಾಮಿಲಿ ಮರ್ಯಾದೆ ತೆಗೆಯೋದಕ್ಕೆ ಅವಳೇ ಇದನ್ನೆಲ್ಲ ಮಾಡಿದಾಳೆ ಎಂದ ಅಭಿ ಚಡಪಡಿಸುತ್ತಾ. ಯಶು ಎಂದೋ ಆಡಿದ ಮಾತು ಅವನ ತಲೆಯಲ್ಲಿ ಅಚ್ಚೊತ್ತಿತ್ತು. ಮೊದಲಿಂದಲೂ ಅವಳು ತನ್ನ ತಂದೆಯಂತೆಯೇ ದ್ವೇಷ ಎಂದು ತನ್ನ ಹಿಂದೆ ಬಿದ್ದಿದ್ದಾಳೆಂದುಕೊಂಡವ ಈಗಲೂ ಅವಳೇ ಎಲ್ಲವನ್ನೂ ಮಾಡಿರುವಳೆಂದು ತಪ್ಪಾಗಿ ತಿಳಿದಿದ್ದ. ನೋ ಅಭಿ, ನನಗೆ ಯಾಕೋ ಸ್ಟ್ರಾಂಗ್ ಫೀಲ್ ಆಗ್ತಿದೆ. ಯಶಸ್ವಿನಿ ಇದನ್ನೆಲ್ಲ ಮಾಡಿರೋದಿಲ್ಲ ಎಂದಳು ವೈಭವಿ ಅವನ ತೋಳು ಹಿಡಿದು. ನೀನು ಅಪ್ಪನ ಪರವಾಗಿ ಬಿಡು. ಅವಳ ಮೇಲೆಯೂ ಅಸಮಾಧಾನ ತೋರಿದ ಅವಳು ಅಥರ್ವನ ಮುಖ ನೋಡಿದಳು. ಅವ ಕಣ್ಣಲ್ಲೇ ಸುಮ್ಮನಿರುವಂತೆ ಹೇಳಿದ, ಅದೆಲ್ಲ ಬಿಡು. ನೀನು ಕಾಫಿ ಕುಡಿಬೇಕು ಅಂದ್ಯಂತೆ, ಮಾಡ್ಕೊಂಡು ಬರ್ತೀನಿ ಕುತ್ಕೋ ಎಂದವಳು ಅಲ್ಲಿಂದ ಎದ್ದು ನಡೆದಳು. ಅಣ್ಣ, ಈಗೇನು ಮಾಡಬೇಕು ಅಂದ್ಕೊಂಡಿದ್ಯಾ ಕೇಳಿದ ಅಥರ್. ಏನಾದರೂ ಮಾಡಲೇಬೇಕು ಅಥರ್, ಇಲ್ದಿದ್ರೆ ಅಪ್ಪನ ಮುಂದೆ ನಾನು ಸೋತು ಬಿಡ್ತೀನಿ. ಆಮೇಲೆ ಅವ್ರು ಹೇಳೋ ಹಾಗೆ ಆ ಯಶಸ್ವಿನಿನ ಮದುವೆ ಆಗಬೇಕಾಗುತ್ತೆ ನಾನು ಎಂದವನಿಗೆ ಭಾರ್ಗವರವರ ಮುಂದಿನ ನಡೆಯ ಅರಿವಿತ್ತು. ಅಣ್ಣ, ಹೀಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ. ನೀನು ಬೆಳಗ್ಗೆ ಅಪ್ಪನ ಜೊತೆ ಹಾಗೆಲ್ಲ ಮಾತಾಡಬಾರ್ದಿತ್ತು ಕಣೋ ಎಂದ ಅಥರ್ ಈಗವನ ತಪ್ಪು ಹೇಳುತ್ತಿದ್ದ. ಅಂದರೆ ಅವನತ್ತ ನೋಡಿ ಕೇಳಿದ ಅಭಿ. ಅಪ್ಪನ ಮಾತಿಗೆ ನಾವು ಯಾವಾಗಲೂ ಇಷ್ಟೊಂದು ಎದುರಾಡಿಲ್ಲ. ಆದರೆ ಇವತ್ತು ನೀನು ಅವ್ರ ಜೊತೆ ವಾದಕ್ಕೆ ನಿಂತಿದ್ದೆ. ನಿನಗೆ ಗೊತ್ತಿದೆ ಅಪ್ಪನ ನಿರ್ಧಾರ, ಯೋಚನೆ ಯಾವತ್ತೂ ತಪ್ಪಾಗಿರೋದಿಲ್ಲ ಅಂತ. ನಾವು 4 ಕಡೆಯಿಂದ ಯೋಚನೆ ಮಾಡಿದ್ರೆ ಅವರು ಎಲ್ಲ ಕಡೆಯಿಂದನೂ ಯೋಚನೆ ಮಾಡಿರ್ತಾರೆ. ಯಶಸ್ವಿನಿ ಇದನ್ನೆಲ್ಲ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನು ಅವರು ಪ್ರೂವ್ ಮಾಡ್ತೀನಿ ಅಂತ ಅಷ್ಟೊಂದು ಖಚಿತವಾಗಿ ಹೇಳ್ತಿದ್ದಾರೆ ಅಂದಮೇಲೆ ಅವರು ಅವಳ ಬಗ್ಗೆ ತಿಳ್ಕೊಂಡೇ ಮಾತಾಡ್ತಿದ್ದಾರೆ ಅಂತ ಅಲ್ವಾ? ಇಷ್ಟು ಚಿಕ್ಕ ವಿಷಯ ಯಾಕೆ ತಿಳಿಲಿಲ್ಲ ನಿನಗೆ? ಅವ್ರ ಬಗ್ಗೆ ಗೊತ್ತಿದ್ದು ನೀನು ಆ ಥರ ಎಲ್ಲ ಮಾತಾಡಿದ್ದು ತಪ್ಪಲ್ವಾ? ಅವರು ನಮಗೆ ಅಪ್ಪ ಕಣೋ. ಕೋಪದಲ್ಲಿ ಅವ್ರ ಜೊತೆ ಮಾತಿಗೆ ಮಾತು ಬೆಳೆಸಿ ಚಾಲೆಂಜ್ ಹಾಕಿ ಬಂದಿದೆಯಾ. ಈಗ ಸೋತ್ರೆ ನೀನು ಅವರು ಹೇಳಿದಾಗೆ ಕೇಳಬೇಕು. ನಿನ್ನ ಕೋಪ ನಿನಗೆ ಮುಳುವಾಯಿತೋ ಈಗ? ಸಮಾಧಾನದಿಂದ ಹೇಳಿದವನ ಪ್ರತಿಯೊಂದು ಮಾತುಗಳು ಸರಿಯಾಗಿದ್ದವು. ಕೋಪ ಬಿಟ್ಟು ಸೋಲುವ ಬೇಸರದಲ್ಲಿ ಕುಳಿತಿದ್ದ ಅಭಿಯ ತಲೆಗೂ ಇಳಿದವು. ಆದರೆ ನನಗೆ ಇಷ್ಟ ಇಲ್ವಲ್ಲ ಆರು. ಪ್ಲೀಸ್ ಏನಾದರೂ ದಾರಿ ಹೇಳು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕೇಳಿದ ಅವನ ಕೈ ಹಿಡಿದು ಬೇಡುವಂತೆ ಮರುಗಿತು ಅವನ ಜೀವ. ಒಡ ಹುಟ್ಟಿದವನ ಸ್ಥಿತಿ ಕಂಡು ನಾವೇನೇ ಮಾಡಿದ್ರೂ ಅಪ್ಪನ ನಿರ್ಧಾರ ಬದಲಾಯಿಸೋದಕ್ಕೆ ಆಗೋದಿಲ್ಲ ಅಣ್ಣ.
ಬೇಸರದಿಂದ ಎಂದ ಅಥರ್ ವಾಸ್ತವ ಅರಿತಿದ್ದ. ನೋ ಎಂದು ಎದ್ದು ನಿಂತ ಅಭಿ. ನೋ ಅಥರ್, ನಾನು ಅವಳನ್ನು ಮದುವೆ ಆಗೋದಿಲ್ಲ. ನನಗೆ ನಯನ ಬೇಕು. ಈ ಜನ್ಮಕ್ಕೆ ಅವಳೇ ನನ್ನ ಹೆಂಡತಿ ಎಂದವನೇ ನಿಲ್ಲದೆ ನಡೆದು ಬಿಟ್ಟ ಅಲ್ಲಿಂದ. ಅಣ್ಣ ನಿಂತ್ಕೊಳ್ಳೋ, ಎಲ್ಲಿಗೆ ಹೋಗ್ತಿದ್ಯಾ ಕರೆದ ಅಥರ್. ಎಲ್ಲಿಗೆ ಹೋಗ್ತಿದ್ದಾನೆ ಅಥರ್ವ ಅವನು? ಅಭಿ ಹೋಗಿದ್ದನ್ನು ನೋಡಿದ ವೈಭವಿ ಕೇಳಿದಳು ಅಲ್ಲಿಗೆ ಬಂದು. ಗೊತ್ತಿಲ್ಲ, ಬಟ್ ಅವನು ತುಂಬ ನೋವು ಅನುಭವಿಸ್ತಿದ್ದಾನೆ ವೈಭು. ಆಗಿರೋದನ್ನು ಅವನ ಮನಸ್ಸು ಒಪ್ಕೋತಿಲ್ಲ. ನಯನ ಜೊತೆಗಿಲ್ಲ. ಇವನು ಎರಡೂ ಕಡೆ ಯೋಚನೆ ಮಾಡ್ತಾ ಸೊಲ್ಯೂಷನ್ ಸಿಗದೆ ಹುಚ್ಚ ಆಗ್ತಿದ್ದಾನೆ. ಅವನು ಹೀಗೆ ಒದ್ದಾಡೋದನ್ನು ನನಗೆ ನೋಡೋಕ್ಕಾಗ್ತಿಲ್ಲ ಎಂದವನಿಗೆ ಸಂಕಟ ಅವನನ್ನು ಕಂಡು. ಡೋಂಟ್ ವರಿ ಅಥರ್, ಎಲ್ಲ ಸರಿ ಹೋಗುತ್ತೆ. ಅಭಿಗೆ ಈಗ ಅಂಕಲ್ ಮಾತನ್ನು ಒಪ್ಕೊಳ್ಳದೆ ಬೇರೆ ದಾರಿ ಇಲ್ಲ. ಸೊ ಸ್ವಲ್ಪ ಟೈಮ್ ಕೊಡೋಣ ಅವನಿಗೂ ಎಂದು ಅವನ ಮುಂದೆ ಕಾಫಿ ಕಪ್ ಇಟ್ಟಳು. ಅವ ಚಿಂತೆ ಹೊತ್ತು ಕುಳಿತ.